ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಣಿ ಚೆನ್ನಮ್ಮ ಜಂಟಿ ಪದವಿ ಪೂರ್ವ ಕಾಲೇಜು ಇಟಕಿ 40 ಮಕ್ಕಳಿಗೆ ಟಿಸಿ ವರ್ಗಾವಣೆ ಪ್ರಮಾಣ ಪತ್ರ ಕೊಡಲು ನಿರಾಕರಿಸಿದ್ದಕ್ಕಾಗಿ 40 ವಿದ್ಯಾರ್ಥಿಗಳು ಖಾನಾಪುರ ತಾಲೂಕು ಬಿಇಒ ಕಚೇರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ತಮ್ಮ ವಿದ್ಯಾರ್ಥಿ ಜೀವನದ ಹಕ್ಕಿಗಾಗಿ ನಾನಾ ಶಾಹಿಗಳ ವಿರುದ್ಧ ಪ್ರತಿಭಟಿಸುವ ಸಮಯ ಬಂದಿದೆ. ರಾತ್ರಿಯನ್ನ ಲೆಕ್ಕಿಸದೆ ಹೆಣ್ಮಕ್ಳು ಬಿಇಒ ಕಚೇರಿಯಲ್ಲಿ ಕುಳಿತಿದ್ದಾರೆ. ದುಃಖದ ವಿಷಯ. ಈ ಪ್ರಾಂಶುಪಾಲರು ಶಿಕ್ಷಣ ಇಲಾಖೆಯ ಮುಖ್ಯಸ್ಥ ಬಿಇಒ ಅವರ ಮಾತನ್ನು ಕೂಡ ಕೇಳೋದಿಲ್ಲ ಅಂದ್ರೆ ಏನ್ ಹೇಳೋದು? ಈ ಶಾಲೆಗೆ ಅನುದಾನ ಮತ್ತು ಸರ್ಕಾರ ಸಂಬಳ ಕೊಟ್ಟರು ಕೂಡ ಸರ್ಕಾರದ ಅಧಿಕಾರಿಗಳ ಮಾತು ಕೇಳ್ತಾ ಇಲ್ಲ ಅಂದ್ರೆ ತಾವು ಯಾರ ಕೈಗೊಂಬೆಯಾಗಿದ್ದೀರಾ ಅಂತ ಬಹಿರಂಗಪಡಿಸಬೇಕು. ಇದರಲ್ಲಿ ಭಾಗಿಯಾಗಿರುವ ರಾಜಕಾರಣಿಗಳು ಯಾರು? ಚಿಕ್ಕ ಮಕ್ಕಳೊಂದಿಗೆ ರಾಜಕೀಯ ಯಾಕೆ ಮಾಡಲಾಗ್ತಾ ಇದೆ? ಈ ಚಿಕ್ಕ ಮಕ್ಕಳು ರಾಜಕೀಯ ಮಾಡಲು ರಾಜಕಾರಣಿಗಳನ್ನ ಅವಶ್ಯಕತೆಯಾದ್ರೂ ಏನು? ಪ್ರಾಂಶುಪಾಲರು ಹೇಳುವುದು ಹೈಕೋರ್ಟ್ನ ತಡೆಯಾಜ್ಞೆ ಇದೆ ಅಂತ. ಆದ್ರೆ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರ ಕೊಡಲು ಏನು ಸಮಸ್ಯೆ? ಮಾನ್ಯ ಪ್ರಾಂಶುಪಾಲರೇ, ವರ್ಗಾವಣೆ ಪ್ರಮಾಣ ಪತ್ರ ಕೊಡಲು ಕೋರ್ಟ್ ತಡೆಯಾಜ್ಞೆ ಇದೆಯಾ? 40 ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಕೊಡಲು ನಿರಾಕರಿಸಿರುವುದು ಯಾಕೆ? ಪ್ರಾಂಶುಪಾಲರು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ಇಂದು ರಾತ್ರಿ ಸ್ವತಃ ಬಿಇಒ ಮತ್ತು ಅವರು ಮತ್ತು ಇಲಾಖೆಯ ಸಿಬ್ಬಂದಿ ಮತ್ತು ಖಾನಾಪುರ ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳು ನಂದಗಡ ಪೊಲೀಸ್ ಠಾಣೆಗೆ ಹೋಗಿ ಬಿಇಒ ಸ್ವತಃ ನಂದಗಡ ಸಿಪಿಐಗೆ ಪ್ರಾಂಶುಪಾಲರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಮಕ್ಕಳ ಪೋಷಕರು ಪ್ರಾಂಶುಪಾಲರ ವಿರುದ್ಧ ಬಿಇಒ ಅವರಿಗೆ ದೂರು ಕೊಟ್ಟಿದ್ದಾರೆ. ಬಿಇಒ ಅವರು ಅದೇ ದೂರಿನೊಂದಿಗೆ ನಂದಗಡ ಪೊಲೀಸ್ ಠಾಣೆಗೆ ತಲುಪಿದ್ದಾರೆ. ಚಿಕ್ಕ ಮಕ್ಕಳು ಓದುವ ಸಮಯದಲ್ಲಿ ಪ್ರತಿಭಟನೆ ನಡೆಸಲು ಬಿಇಒ ಕಚೇರಿಗೆ ಹೋಗಿದ್ರೆ ಮಾನ್ಯ ಪ್ರಾಂಶುಪಾಲ ಸಾಹೇಬ್ರು ಮನೆಯಲ್ಲಿ ಶಾಂತಿಯುತವಾಗಿ ಕಾಲ ಕಳೆದಿದ್ದಾರೆ. ಕಾಕತಾಳೀಯ ನೋಡಿ. ಇದೆಲ್ಲ ಯಾವಾಗ ನಡೀತಾ ಇದೆ ಅಂದ್ರೆ ತಾಲೂಕಿನ ಪ್ರಸ್ತುತ ಶಾಸಕರು ಸ್ವತಃ ಶಿಕ್ಷಕರಾಗಿ ಇರುವಾಗ ತುಂಬಾ ದುಃಖದ ವಿಷಯ ಇದಾಗಿದೆ. ಏನ್ ಹೇಳ್ತಾರೆ ಈಗ? ಟಿಸಿ ಹತ್ರ ಸಲ ಆಗ್ಬೇಕು. ಟಿಸಿ ಹತ್ರ ಸಲ ಆಗ್ಬೇಕು. ಲಾಸ್ಟ್ ಡೇಟ್ ಆಗೈತಿ. ಲಾಸ್ಟ್ ಅಲ್ಲ, ಯಾವ ಎಕ್ಸಾಮ್ ಅದು? ಅದಾದ್ರೆ ನಿಮ್ಗೆ ಏನ್ ಲಾಭ ಐತಿ? ಈಗ ಅದ ಟಿಸಿ ಬರುತ್ತೆ, ನೀವ್ ಏನ್ ಮಾಡೋದಿಲ್ಲ ಇಲ್ಲಿಂದ. ಈಗ ಎಲ್ಲಿ ಕುಂತಾರಿ? ಆಫೀಸ್ ಆದಿದ ನಿಮ್ ಟಿಸಿ ಬರುತ್ತಲ? ನೀವೆಲ್ಲ ಎಲ್ಲಿ ಬಂದಿರಿ? ಈಗ ಯಾತ್ರ ಸಲುವಾಗಿ ಬಂದಿರಿ? ಟಿಸಿ ಸಲುವಾಗಿ ಬಂದಿರಿ. ಮೊದಲು ನೀವು ಎಲ್ಲಿ ಕಲಿತೀರಿ? ಇಟ್ಗ್ಯಾಗ ಚೆನ್ನಮ್ಮರಾಣಿ ಸ್ಮಾರಕ ಸಂಸ್ಥೆ ಅಲ್ಲಿ ಕಲಿತಿದ್ರಿ. ಈಗ ಅಲ್ಲಿಂದ ಎಲ್ಲಿ ಬಂದಿರಿ? ಅಲ್ಲಿ ಬಂದಿರಿ. ಅವ್ರು ಏನ್ ಟಿಸಿ ಕೊಟ್ಟಾರ ನಿಮಗ? ಕೊಟ್ಟಿಲ್ಲ. ಕೊಡಂಗಿಲ್ಲ ಅಂತಾರ. ಅದ್ರ ಸಲುವಾಗಿ ಇಲ್ಲಿ ಯಾತ್ರ ಸಲುವಾಗಿ ಬಂದಿರಿ. ಈಗ ಟಿಸಿ ಕೊಟ್ರ ಹೋಗವ್ರ ಇಲ್ಲಂದ್ರ ಇಲ್ಲೋ? ಈಗ ಇಲ್ಲೇ ಇರೋರ. ಖಾನಾಪುರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಈ 40 ವಿದ್ಯಾರ್ಥಿಗಳ ಹಿಂದೆ ದೃಢವಾಗಿ ನಿಂತಿದೆ ಮತ್ತು ಚಿಕ್ಕ ಮಕ್ಕಳಿಗೆ ಅನ್ಯಾಯವಾಗಬಾರದು ಮತ್ತು ಮಕ್ಕಳ ವರ್ಗಾವಣೆ ಪ್ರಮಾಣ ಪತ್ರವನ್ನ ತಕ್ಷಣವೇ ನೀಡಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಹಾಗೆ ನಾವು ಸಂಸ್ಥೆಯ ಆಡಳಿತ ಮಂಡಳಿಯನ್ನ ವಿನಂತಿ ಮಾಡ್ತೀವಿ. ನಾವು ಯಾವುದೇ ಶಿಕ್ಷಣ ಸಂಸ್ಥೆ ವಿರುದ್ಧವಲ್ಲ. 40 ವಿದ್ಯಾರ್ಥಿಗಳು ಪ್ರಮಾಣ ಪತ್ರವನ್ನ ಪಡೆಯುವುದು ಮಾತ್ರ ನಮ್ಮ ಕಾರ್ಯವಾಗಿದೆ. ಎಲ್ಲರೂ ಕೂಡ ಇದನ್ನ ಗಮನಿಸಬೇಕು. 40 ವಿದ್ಯಾರ್ಥಿಗಳು ಪ್ರಮಾಣ ಪತ್ರವನ್ನ ಪಡೆಯುವ ತನಕ ಖಾನಾಪುರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ವಿದ್ಯಾರ್ಥಿಗಳೊಂದಿಗೆ ಸದಾ ಇರುತ್ತೆ ಎಂದು ಈ ಮೂಲಕ ಆಶ್ವಾಸನೆ ನೀಡ್ತೇವೆ. ಈ ಸಂಸ್ಥೆಯ ಪ್ರಾಂಶುಪಾಲರು ಮತ್ತು ನಿರ್ದೇಶಕರ ಸಂಬಳ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಅಂದ್ರೆ ಈ ಸಂಸ್ಥೆಯು ಬಿಇಒ ಅವರ ಮಾತನ್ನ ಕೇಳೋದಿಲ್ಲ ಮತ್ತು ಬಿಇಒ ಮತ್ತು ಡಿಡಿಪಿಐ ಅವರು ಸಂಸ್ಥೆಯ ನಿರ್ದೇಶಕರ ಕೈಗೊಂಬೆಗಳಾಗಿ ಮಾರ್ಪಟ್ಟಿದ್ದಾರೆ ಎಂಬ ಅನುಮಾನಕ್ಕೆ ಕಾರಣವಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.